ಕಂಪ್ಯಾನಿಯನ್ಶಿಪ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಇಷ್ಟ ಇಲ್ಲ. ಕೆನ್ ವಿ ಗೋ ಫಾರ್ ಎ ಡೇಟ್? ಆಟಿಟ್ಯೂಡ್ ಚೇಂಜ್ ಆಗ್ಬಿಡುತ್ತೆ ಅಂತ. ನೋ ಆ್ಯಂಡ್ ಪ್ಲೀಸ್ ಐ ಆಮ್ ಟೆಲಿಂಗ್ ದಟ್ ಕರೆಂಟಿಗೂ ಖುಷಿಯಾಗಿದೆ ಅನ್ಸುತ್ತೆ ನಾನು. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬೇಗನೆ ಇದ್ದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಆಮೇಲೆ ನಾನು ರೆಡಿ ಆಗಿಬಿಟ್ಟು ತಿಂಡಿಗೆ ಅಂತ ಹೇಳಿ ಅಪ್ಪೆ ಹುಳಿ ಇತ್ತಲ್ಲ ಅದನ್ನೇ ಇಟ್ಕೊಂಡಿದ್ವಿ. ಅದು ಮತ್ತು ಅನ್ನ ಮಾಡಿಕೊಂಡು ತಿನ್ಕೊಂಡಿದ್ದಾಯಿತು. ಅಕ್ಕ ಬಾಕ್ಸಿಗೆ ಪುಳಿಯೋಗರೆ ಕಲಿಸಿದ್ರು. ಆಮೇಲೆ ಅಕ್ಕ ಸ್ವಲ್ಪ ಏಕೋ ನನಗೆ ಕಾಲು ತುಂಬ ವೀಕ್ನೆಸ್ ಅಂತ ಅನ್ನಿಸ್ತಾ ಇತ್ತು. ಲೈಕ್ ಹೆಂಗೆ ಅಂತ ಅಂದರೆ ಲೈಕ್ 2 ಪೀರಿಯಡ್ಸ್ ಆದಮೇಲೆ ಕಾಲು ಸ್ವಲ್ಪ ಶಿವರ್ ಆಗೋಕ್ಕೆ ಶುರು ಆಗ್ತಿತ್ತು. ಆಮೇಲೆ ತುಂಬ ಸುಸ್ತು ಬರ್ತಾ ಇದೆ. ಸೊ ಅಕ್ಕ ಸ್ವಲ್ಪ ಪ್ರೋಟೀನ್ ಇರೋ ಅಂಥದ್ದು ಏನಾದರೂ ತಿನ್ನಬೇಕು ಅಂತ ಹೇಳಿ ನಾವು ಶಿ ಈಸ್ ಗಿವಿಂಗ್ ಲೈಕ್ ಮಾರ್ನಿಂಗ್ ವೀಕ್ಲಿ ಥ್ರೈಸ್ ಅವ್ರೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಲೈಕ್ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿ ಏನು ಫ್ರೂಟ್ಸ್ ಇರುತ್ತೆ ಅದನ್ನ ಹಾಕಿಬಿಟ್ಟು ಇಟ್ ಈಸ್ ಗಿವಿಂಗ್ ಎ ಗುಡ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಆಮೇಲೆ ಬೇಗ ಹೊಟ್ಟೆನೂ ಹಸಿತಾ ಇಲ್ಲ ನನಗೆ. ಯು ಕ್ಯಾನ್ ಆಲ್ಸೋ ಗಿವ್ ಎ ಟ್ರೈ ಫಾರ್ ದಿಸ್ ಸ್ಮೂದಿ ವಾಟ್ ಯು ವಿಲ್ ಸಿ. ಅದ್ರ ರೆಸಿಪಿ ಒಂದ್ಸತಿ ನಾನು ಮಾಡಿಬಿಟ್ಟು ಹಾಕ್ತೀನಿ. ಆಮೇಲೆ ಅದನ್ನು ತಿಂದ್ಕೊಂಡು ನಾನು ಸ್ಕೂಲಿಗೆ ಹೋಗಿ ಅಲ್ಲೇ ಸ್ವಲ್ಪ ಪ್ರಿಪ್ರೇಷನ್ ಆಗಿ ಅಕ್ಕ ಅವತ್ತು 3 ಬಾಕ್ಸ್ ಹಾಕಿದ್ರು. ಒಂದು ಹಪ್ಳ, ಒಂದು ಪುಳಿಯೋಗರೆ, ಒಂದು ಮಾವಿನ ಹಣ್ಣು ಅಂತ ಹೇಳಿ. ಈವನ್ ನಮಗೆ ನಮ್ಮಮ್ಮನೇ ನೆನಪಾಗಿದ್ದು. ಲೈಕ್ ಅಂತಂದರೆ ನಾನು ಕಾಲೇಜ್ ಡೇಸಿಗೆ ಹೋಗಬೇಕಾದ್ರೆ ನಮ್ಮಮ್ಮ ಹೀಗೆ ಪ್ಯಾಕ್ ಮಾಡ್ತಾಯಿದ್ರು. ನನ್ನ ಲಂಚ್ ಬಾಕ್ಸ್ನ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು, ಆ ರೀತಿ ಇರ್ತಿತ್ತು. ಸೊ ಎಗೇನ್ ಐ ಆಮ್ ಬ್ಯಾಕ್ ಟು ದ ಫಾರ್ಮ್. ಆ್ಯಂಡ್ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಇವನು ತಲೆ ಮಾಡ್ಕೊಂಡು ಕೂತಿದ್ದ. ಲೆಟ್ಸ್ ಸಿ ವಾಟ್ ಹಿ ಈಸ್ ಟಾಕಿಂಗ್. ಹೌದು, ಹಾಂ, ಕೊಡಿ ಒಂದು ಕ್ಯಾಬೇಜ್. ಪಾರ್ಥೇನಿಯಂ ಗಿಡದಲ್ಲಿ ಇರ್ತಕ್ಕಂಥ ಹೂವು ಇವರಿಗೆ ಕ್ಯಾಬೇಜ್ ಆಗಿದೆ ಬ್ರೋ. ಹೇಳು ಜೋರಾಗಿ. 50 ರೂಪಾಯಿಗೊಂದು, 50 ರೂಪಾಯಿಗೊಂದು ಹೇಳೋ. 50 ರೂಪಾಯಿಗೊಂದು. ಅಂಕಲ್ ಕ್ಯಾಬೇಜ್ ತಗೊಂತೀರಾ ನೀವು? ಎಲೆಕೋಸು ಇಲ್ಲಿ ಆದಿ ಮಾಡ್ತಾರೆ. ಅದು ಹೊಸ ಬಿಸ್ನೆಸ್ ಅಂಕಲ್. ಹೇಳಿ ಇವಾಗ 50 ರೂಪಾಯಿಗೊಂದು, 50 ರೂಪಾಯಿಗೊಂದು ಅಂತ. 51 ಕಣೋ, 50 ರೂಪಾಯಿಗೊಂದು ಹೇಳಿಲ್ಲ. ಬೈಯಲ್ಲ, ಹೇಳು. ಎಲ್ಲಿ ತೋರ್ಸು. ಏನ್ ಗಾಯ ಕಾಣಿಸ್ತಿಲ್ಲ ನನಗೆ. ಇದಾ? ಯಾಕೆ ಮಾಡ್ಕೊಂಡೆ? ಏನಕ್ಕೆ ಮಾಡ್ಕೊಂಡೆ? ಏನಕ್ಕೆ ಮಾಡ್ಕೊಂಡೆ ಗಾಯನ? 1 kg ಮಾಡ್ತಾಯಿದ್ದೀವಿ. 1 kg ಕ್ಯಾಬೇಜ್, ಮ್ಯಾಗಿ ಒಂದು. ಮ್ಯಾಗಿ ಅಂತ ಮ್ಯಾಗಿ. ಹಾಯ್ ಹೇಳಿ ಇವಾಗ. ಊಟ ಮಾಡಿದ್ರಾ? ವಿಡಿಯೋ ಮಾಡೋಣ ಅಂತ ಮೇಲ್ ಬಂದೆ. ಒದ್ದೆ ಏನೋ ಆದೆ ಮಳೇಲಿ ನಿಂತ್ಕೊಂಡು. ಬಟ್ ಆದರೆ ಮಳಿರಾಯ ಯು ಲೈಟ್ಸ್ ಬೇಬಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟಿದೆ. ವಾಟ್ ಈಸ್ ದಿಸ್? ಏನಾದರೂ ಒಳ್ಳೇದಾಗಂಥದ್ದು, ಏನಾದರೂ ಒಂಚೂರಾದರೂ. ಖರ್ಚಿಗಿಟ್ಕೊಂಡು ಹಾಕೋ ಅಂತ ನಾನು ದೊಡ್ಡದಾಗಿ ಬೇಡ ಅಂತ ಕೆಲಸ ಮಾಡ್ತೆ. ರಾಗಿ ಮಾಡಿದ್ದ ನೋಡು ಅವತ್ತ ಬೆಗ್ ಮಾಡೋದು ನಡೀತೆ. ತಗೊಳ್ಳಿ. ವಿಡಿಯೋ ಮಾಡ್ತಿದ್ಯಾ? ನಿಮ್ಮನ್ನು ತೋರಿಸ್ಲ ವಿಡಿಯೋಲಿ? ಬೇಡ, ಹೋಗ್ಬಿಟ್ಟಿದ್ದೀನಿ ನಾನು ಬೆಳಗಿನ. ಯಪ್ಪ. He's an educated, well-educated person and he's ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಯೂಟ್ಯೂಬ್ ಚಾನಲ್. ಮುಂಚೆನೇ ಹೇಳಿದ್ದೀನಿ ಮತ್ತೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇದು ಆ ಪಾರ್ಟ್ನ ಮುಗಿಸಿ ಈ ಪಾರ್ಟಿಗೆ ಬರಬೇಕಾದ್ರೆ ಮತ್ತೆ ಹೇಳ್ತಾ ಇರೋದು, ಓಕೆನಾ? ಸೊ ಅಪಾರ್ಟ್ ಫ್ರಮ್ ದಿಸ್, ಇವತ್ತು ಆಲ್ರೆಡಿ ಮಳೇಲಿ ನೆಂದು ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಅಂತ ಹೇಳಿ ನಾನು 3 ವರ್ಷದಿಂದ ಮಳೇಲಿ ವಿಡಿಯೋ ರೆಕಾರ್ಡ್ ಮಾಡಬೇಕಂತ ಅಂದ್ಕೊಂಡಿರೋದು.
ಬ್ರೋ ನನಗೆ ಮಾಡೋಕ್ಕೆ ಆಗ್ತಾ ಇಲ್ಲ. ನಾನು ಅಂದರೆ ನಾನು ಯೂಶಲಿ ಬೇರೆ ಡ್ರೆಸ್ಸಲ್ಲಿ ಇರ್ತೀನಿ, ಆ ಬಟ್ಟೆ ಹಾಕೊಂಡು ಹೋಗೋ ಅಷ್ಟರಲ್ಲಿ ಮಳೆ ನಿಂತೋಗ್ಬಿಟ್ರೆ ಎಷ್ಟು ಜೋರಾಗಿ ಬರ್ತಿರ್ಲಿ. ಸೊ ತ್ರೀ ಇಯರ್ಸಿಂದ ಐ ಆಮ್ ನಾಟ್ ಡೂಯಿಂಗ್ ಎನಿ ವಿಡಿಯೋ ಇನ್ ದ ರೈನ್ ವೈಲ್ ಇಟ್ ಈಸ್ ರೈನಿಂಗ್. ಸೊ ಹಂಗೋ ಹೆಂಗೋ ಮಾಡಿ ಇವತ್ತು ನೆಂದೆ. ಆ ಫೇಸಲ್ಲಿ ಆ ಟೈರ್ಡ್ನೆಸ್ ನಿಮಗೆ ಕಾಣಿಸ್ತಿರ್ಬೋದು. ಬಟ್ ಆಲ್ಸೋ ಇವತ್ತು ಐ ವಾಂಟ್ ಟು ಟಾಕ್ ಅಬೌಟ್ ಸಮ್ ಸ್ಪೆಸಿಫಿಕ್ ಥಿಂಗ್ಸ್ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ. ನಾನು ಇತ್ತೀಚೆಗೆ ಹಿಯರ್ ಮಾಡಿದ್ದು, ಅದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ ಇವತ್ತು ಏನು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಕರೆಕ್ಟಾಗಿ ಇದು ಮಾಡೋ ಟೈಮಿಗೆ ಬಂದಾಗ್ಲೇ ಕರೆಂಟ್ ಹೋಗ್ಬಿಟ್ಟಿದೆ. ಸೊ ಐ ಆಮ್ ಯೂಸಿಂಗ್ ಮೊಬೈಲ್ ಟಾರ್ಚ್ ಆ್ಯಂಡ್ ಮೈ ಫೋನ್ ಟಾರ್ಚ್ ಅಷ್ಟೇನೆ ಯೂಸ್ ಮಾಡ್ತಿರೋದು. ಸ್ವಲ್ಪ ಲೈಟ್ ಡಿಮ್ ಅಂತ ಅನ್ಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಟುಡೇ ಐ ಆಮ್ ಪ್ರಿಪೇರಿಂಗ್ ದಿಸ್ ಗುಲಾಬ್ ಜಾಮೂನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ಕರೆಂಟ್ ಬಂತು. ಕರೆಂಟಿಗೂ ಖುಷಿಯಾಗಿದೆ ಅನ್ಸುತ್ತೆ. ನಾನು ಗುಲಾಬ್ ಜಾಮೂನ್ ಪ್ರಿಪೇರ್ ಮಾಡ್ತೀನಿ. ಓಕೆ ಫೈನ್, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್. ಇವತ್ತು ನಾನು ಒನ್ ಇಂಪಾರ್ಟೆಂಟ್ ಥಿಂಗ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಇತ್ತೀಚೆಗೆ ಆವಾಗಿಂದ ಕೇಳಿಸ್ಕೊಂಡಿರೋದು, ಅದನ್ನು ನಾನು ಇವತ್ತು ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಲೈಕ್ ನಾನು ಸಪ್ರೇಟಾಗಿ ಬಂದು ಇರೋಕ್ಕೆ ಶುರು ಮಾಡಿದಾಗಿಂದ ವರ್ಕ್ ಇಂಡಿಪೆಂಡೆನ್ಸ್ ಆ್ಯಂಡ್ ದೆನ್ ದ ಫ್ಯಾಮಿಲಿ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಅಥವಾ ಇಂಡಿಪೆಂಡೆನ್ಸಿ ಬಗ್ಗೆ ಆಗಿರ್ಬೋದು, ವರ್ಕ್ ಬಗ್ಗೆ ಆಗಿರ್ಬೋದು, ವುಮೆನ್ ಬಗ್ಗೆ ಆಗಿರ್ಬೋದು, ಲಾಟ್ ಆಫ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಒಪಿನಿಯನ್ಸ್ ಆ್ಯಂಡ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಆ್ಯಂಡ್ ಪ್ಲೀಸ್ ಐ ಆಮ್ ಟೆಲಿಂಗ್ ದಟ್ ಡೋಂಟ್ ಟೇಕ್ ಇಟ್ ಫಾರ್ ಎಂತ ಪರ್ಸನಲ್ ಆಗಿ ತಗೋಬೇಡಿ ತುಂಬ. I am just giving my opinion. You can give your opinion. Comment section is yes, and go and comment it down. So whatever you want. ನಾನು ಎಷ್ಟು ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿ ಅಂತ ವಿಷಯನೂ ನಾನೇ ಕೊಡ್ತಾ ಇದ್ದೀನಿ. You are not commenting down. Why? Comment out. Okay. Now coming back to the point. Gulab jamun first hit ಕಲಿಸಿ. A few moments later. ಮಾತಾಡ್ತಾನೆ. You should not wear the full ಪೇಪರ್, ಪ್ಲಾಸ್ಟಿಕಲ್ಲಿ, ಹಾಲಲ್ಲಿ, ಯಾವುದ್ರಲ್ಲಿ ಆದ್ರೂ ಕಂಪ್ಲೀಟ್ ಆಗಿ ಇದನ್ನ ಸಪ್ರೇಟ್ ಆಗಿ ತೆಗಿಬಾರ್ದಂತೆ. ಲೈಕ್ ದಿಸ್ ವಿಲ್ ಬಿಕಮ್ ದ ಮೈಕ್ರೋ ಪ್ಲಾಸ್ಟಿಕ್. ಅಂಡ್ ಇದು ಎಷ್ಟು ವರ್ಷ ತಗೊಳುತ್ತೋ ಡಿಕಂಪೋಸ್ ಆಗೋಕ್ಕೆ, ಇದು ಅಷ್ಟೇ ವರ್ಷ ತಗೊಳುತ್ತಂತೆ. ಸೊ ಇಟ್ಸ್ ಬೆಟರ್ ಟು ಡಿಕೆ ಟುಗೆದರ್ಲಿ. ಇದನ್ನ ನಾನು ಯಾವುದೋ ರೀಲಲ್ಲಿ ನೋಡಿದ್ದೆ ಆ್ಯಂಡ್ ವರ್ತ್ ಅಂತ ಅನ್ನಿಸ್ತು. ಸೊ ಐ ಆಮ್ ಶೇರಿಂಗ್ ವಿತ್ ಯು ಪೀಪಲ್. ಓಕೆ ಫೈನ್. ಇವಾಗ ಗುಲಾಬ್ ಜಾಮೂನ್ಗೆ ತಗೊಂಡಿದ್ದೀನಿ ಅಂದ್ಬಿಟ್ಟು. ಸೊ ಐ ಆಮ್ ಆ್ಯಡಿಂಗ್ ವಾಟರ್. ಎಷ್ಟು ಬೇಕೋ ಅಷ್ಟು, ಬೇಕಾದಷ್ಟು ನೋಡ್ಕೊಂಡು ಕಲಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಕ್ತಾ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಟುಡೇ ವಿ ಆರ್ ಟಾಕಿಂಗ್ ಸಮಥಿಂಗ್ ದಟ್ ಈಸ್ ಆಲ್ವೇಸ್ ಸ್ಟ್ಯಾಂಡ್ಸ್ ಲೈಕ್ ದೆನ್ ಆರ್ಗ್ಯುಮೆಂಟ್. ಯೂಶಲಿ ಯಾವಾಗಲೂ ಅಷ್ಟೇ, ಫ್ಯಾಮಿಲಿಲಿ ಆಗಿರ್ಬೋದು, ಆಚೆ ಕಡೆ ಆಗಿರ್ಬೋದು. ಆ್ಯಂಡ್ ಆ ಆರ್ಗ್ಯುಮೆಂಟ್ ಶುರು ಆಗಿದ್ದು ಎಷ್ಟು ಫಾಸ್ಟಾಗಿ ರೀಚ್ ಆಗುತ್ತೆ ಅಂತಂದರೆ, ಈವನ್ ಮೋರ್ ದೆನ್ ದ IPL ಮ್ಯಾಚ್ ಸ್ಕೋರ್ ಹೆಂಗೆ ಬೇಗ ರೀಚ್ ಆಗುತ್ತೋ ಅದೇ ರೀತಿ, ಆ್ಯಂಡ್ ವಾಟ್ಸಪ್ಪಲ್ಲಿ ಮೆಸೇಜ್ ಎಷ್ಟು ಬೇಗ ಟ್ರಾನ್ಸ್ಫರ್ ಆಗುತ್ತೋ ಅದೇ ರೀತಿ ಟ್ರಾನ್ಸ್ಫರ್ ಆಗುತ್ತೆ ದ ಮೆಸೇಜಸ್ ಆರ್ ದ ಟಾಕ್ಸ್ ಆರ್ ದೀಸ್ ಕೈಂಡ್ ಆಫ್ ಆರ್ಗ್ಯುಮೆಂಟ್ಸ್. ಆಫ್ ಮಾಡಿ ಒಂದು ನಿಮಿಷ. ಓಕೆ, ನಾವು ವಿ ಆರ್ ಟಾಕಿಂಗ್ ಅಬೌಟ್, ನಾನು ಒಂದಷ್ಟು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಏನೇನಂತ ಅಂದರೆ ಏನೇನೆಲ್ಲ ಹೇಳಿದ್ದಾರೆ ಅಂತ. ಆ್ಯಂಡ್ ಅಗೇನ್ ಐ ಆಮ್ ಟೆಲಿಂಗ್ ದಟ್ ಡೋಂಟ್ ಗೆಟ್ ಅಫೆಂಡ್. ದೀಸ್ ಆರ್ ಜಸ್ಟ್ ಮೈ ಒಪಿನಿಯನ್ಸ್. ಯು ಕ್ಯಾನ್ ಅಗ್ರಿ ಆರ್ ಡಿಸ್ಅಗ್ರಿ. ಪ್ಲೀಸ್ ಡೋಂಟ್ ಗೆಟ್ ಅಫೆಂಡ್. ಓಕೆನಾ? ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ ಅಂದರೆ ನಾನೇ ಎಲ್ಲ ಮಾಡಬೇಕು ಅಂತ ಅಲ್ಲ. ಹಾನೆಸ್ಟ್ಲಿ ಇಟ್ ಈಸ್ ನಾಟ್ ಲೈಕ್ ದಟ್. ಇಂಡಿಪೆಂಡೆನ್ಸಿಗೂ ನಾನೇ ಎಲ್ಲ ಮಾಡಬೇಕು ಅನ್ನೋದಕ್ಕೂ ದರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್. ಏನು ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಪೀಪಲ್ ವುಮೆನ್ ಅಂದರೆ ಶಿ ಶುಡ್ ನೆವರ್ ಆಸ್ಕ್ ಫಾರ್ ಹೆಲ್ಪ್ ಇಂಡಿಪೆಂಡೆನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಓಕೆ, ಇವಾಗ ನಾನು ಫೋನ್ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ನಾನು ಫೋನ್ ಹಾಳಾದರೆ ಎಂತ ಮೊಬೈಲ್ ಶಾಪಿಗೆ ಹೋಗ್ಬಾರ್ದು, ಹಂಗಾದ್ರೆ ರಿಪೇರ್ ಶಾಪಿಗೆ. ಅಥವಾ ಬೈಕ್ ಕೆಟ್ಟೋಯ್ತು ಅಂತಂದರೆ ಮೆಕ್ಯಾನಿಕ್ ಹತ್ರ ಹೋಗಲ್ವಾ ನಾವು? ಸೊ ಹ್ಯೂಮನ್ ಅಂತ ಅಂದಮೇಲೆ ಹೆಲ್ಪ್ ಈಸ್ ವೆರಿ ನೆಸೆಸರಿ. ಇಂಡಿಪೆಂಡೆಂಟ್ ವುಮೆನ್ ಯಾಕೆ ಹೆಲ್ಪ್ ಕೇಳಬಾರ್ದು? ದಟ್ ಈಸ್ ವೆರಿ ಡಿಫ್ರೆಂಟ್ ಟಾಕ್ ಅಂತಾನೆ ಹೇಳ್ಬೋದು. ಪೀಪಲ್ ಲೈಕ್ ಇಂಡಿಪೆಂಡೆಂಟ್ ವುಮೆನ್ ಅಂದರೆ ಶುಡ್ ನಾಟ್ ಆರ್ ನೆವರ್ ಆಸ್ಕ್ ಫಾರ್ ಹೆಲ್ಪ್ ಅಂತ ಅಂದ್ಬಿಟ್ಟು, ಇಂಡಿಪೆಂಡೆಂಟ್ ಅಲ್ವಾ ನೀನು ಅಂತ ಹೇಳ್ತಾರೆ. ಸೊ ಹೆಲ್ಪ್ ಕೇಳೋದ್ರಿಂದ ಅದನ್ನ ವೀಕ್ನೆಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹೆಲ್ಪ್ ಈಸ್ ಲೈಕ್ ಹ್ಯೂಮನ್ ಅಂತ ಅಂದಮೇಲೆ ಒಬ್ರಿಗೆ ಕಷ್ಟ ಬಂದೇ ಬರುತ್ತೆ, ಯಾರೇ ಆಗಿರಬಹುದು. ಅವ್ರು ಒಂದಲ್ಲ ಒಂದು ರೀತಿಲಿ ಯಾವ ಥರದಲ್ಲಾದ್ರೂ ಹೆಲ್ಪ್ ಕೇಳ್ತಾರೆ. ಸೊ ಹಿಟ್ಟು ಚೆನ್ನಾಗಿ ನಾದಿದ್ದೀನಿ ಇನ್ ಬಿಟ್ವೀನ್ ದ್ಯಾಟ್. ಸೊ ಇದನ್ನು ಸಕ್ಕರೆ ಪಾಕ ಬರೋವರೆಗೆ ಎಣ್ಣೆ ಹಾಕಿ ಬಿಡೋಣ.
ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಪಾಯಿಂಟ್ ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಿದಂಗೆ ಚೇಂಜಸ್ ಆಟಿಟ್ಯೂಡ್ ಆರ್ ದ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಸೊ ವಿಚ್ ಈಸ್ ನಾಟ್ ಅಟ್ ಆಲ್. ಇಟ್ ವಿಲ್ ಆಲ್ವೇಸ್ ಚೇಂಜ್ ಅಸ್ ದ ಕಾನ್ಫಿಡೆನ್ಸ್ ಫಸ್ಟ್ ಆಫ್ ಆಲ್. ಅದು ಆಟಿಟ್ಯೂಡ್ ಅಲ್ಲ. ದೆರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದ ಕಾನ್ಫಿಡೆನ್ಸ್ ಆ್ಯಂಡ್ ಆಟಿಟ್ಯೂಡ್. ಫಸ್ಟ್ ಆ ಡಿಫ್ರೆನ್ಸ್ನ ನಾವು ನೋಡ್ಕೋಬೇಕಾಗುತ್ತೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಂದಾಗ ಸ್ವಲ್ಪ ಮೆಚುರಿಟಿ ಇರುತ್ತೆ ಆ್ಯಂಡ್ ಇಟ್ ವಿಲ್ ಗಿವ್ ದ ಆಪ್ಷನ್ ಫಾರ್ ಚಾಯ್ಸಸ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ನಮ್ಗೆ ಏನು ಬೇಕು ಅನ್ನೋದನ್ನ ಚೂಸ್ ಮಾಡ್ಕೋಬೋದು ಅಂತ ಇರುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಸೇ ದಟ್ ಆಸ್ ಅ ವಾಟ್ ಚೇಂಜಸ್ ಇನ್ ದ ಕ್ಯಾರೆಕ್ಟರ್ ಅಥವಾ ಒಳಗೆ ತುಂಬ ಆಟಿಟ್ಯೂಡ್ ಬಂದ್ಬಿಟ್ಟಿದೆ. ಆಟಿಟ್ಯೂಡ್ಗೂ ಕಾನ್ಫಿಡೆನ್ಸಿಗೂ ತುಂಬ ಡಿಫ್ರೆನ್ಸ್ ಇದೆ. ಇದನ್ನು ನಾನು ಮಾಡಬಲ್ಲೆ ಅಂತ ಅನ್ನೋದು ಕಾನ್ಫಿಡೆನ್ಸು. ಆಟಿಟ್ಯೂಡ್ ಅಂತಂದ್ರೆ ಇಟ್ಸ್ ಡಿಫ್ರೆಂಟ್ ಲೆವೆಲ್. ವಿ ಕಾಂಟ್ ಈವನ್ ಸೇ ದಟ್ ಇಂಡಿಪೆಂಡೆಂಟ್ ವುಮೆನ್ಸಿಗೆಲ್ಲ ಎಂತ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ ತಕ್ಷಣ ಎಲ್ಲರೂ ಆಟಿಟ್ಯೂಡ್ ಚೇಂಜ್ ಆಗಿಬಿಡುತ್ತೆ ಅಂತ. ನೋ, ಇಟ್ ಈಸ್ ನಾಟ್ ಅಟ್ ಆಲ್. ಮೇ ಬಿ ಶಿ ಡಿಂಟ್ ಚೇಂಜ್. ಮೇ ಬಿ ಅವಳಿಗೆ ಬೇಕಾಗಿರೋ ನಾನ್ ಸೆನ್ಸ್ನ ಅವಳು ಟಾಲರೇಟ್ ಮಾಡೋದನ್ನ ಕಡಿಮೆ ಮಾಡ್ತಾಳೆ ಅಷ್ಟೇ, ಬೇರೆ ಇನ್ನೇನು ಅಲ್ಲ. ಅಂದರೆ ನಾನ್ ಸೆನ್ಸ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಶಿ ವಿಲ್ ಸ್ಟಾರ್ಟ್ ಟು ಲಿವಿಂಗ್ ಅ ಲೈಫ್ ಫಾರ್ ಹರ್ ಸೆಲ್ಫ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಪಾಯಿಂಟ್ ಇನ್ನೊಂದು ಮಾಡ್ಕೊಂಡಿರೋದ್ರಲ್ಲಿ ಬಂದ್ಬಿಟ್ಟು ಕೆರಿಯರ್ ಈಸ್ ನಾಟ್ ದ ಎನಿಮಿ ಆಫ್ ದ ಫ್ಯಾಮಿಲಿ. ಇದಕ್ಕೆ ನನ್ನ ಹತ್ರ ಒಂದು ಬೆಸ್ಟ್ ಎಕ್ಸಾಂಪಲ್ ನಂದಿದೆ. ಬಿಕಾಸ್ ಕೆರಿಯರ್ ಅಂತ ಬಂದಾಗ ವಿ ಕಾಂಟ್ ಚೂಸ್ ದಟ್ ಕೆರಿಯರ್ ಆರ್ ದ ಫ್ಯಾಮಿಲಿ. ಬೋತ್ ಶುಡ್ ರನ್ ಇನ್ ಎ ಈಕ್ವಲ್ ವೇ. ನೋ, ಸೊ ಸಪೋರ್ಟ್ ಈಚ್ ಅದರ್. ಇದಕ್ಕೆ ಫಸ್ಟ್ ಎಕ್ಸಾಂಪಲ್ ನಾನು ಹೇಳ್ಬಿಡ್ತೀನಿ. ಆಲ್ರೆಡಿ ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ. Me and one boy were friends from past 2 years, and he have little bit feelings for me and he started to liking me. So he said that can we go for a date. I said that before going for a date, let us be like this for few days. ಅಂದ್ರೆ ಫ್ರೆಂಡ್ಸ್ ಅಲ್ಲೂ ನಾವು ಜಾಸ್ತಿ ಮೀಟ್ ಮಾಡಿರ್ಲಿಲ್ಲ. ಸೊ ಅದಕ್ಕೆ ನೋಡೋಣ ಅಂತ ಹೇಳಿ ನಾನು ಸುಮ್ಮನಾಗಿರ್ಬೇಕಾದ್ರೆ ಒಂದಿನ ಮೀಟ್ ಆದ್ವಿ. ವಿ ಸ್ಪೋಕ್ ಅಬೌಟ್ ಲಾಟ್ ಆಫ್ ಥಿಂಗ್ಸ್ ಅಂಡ್ ಹಿ ವಾಸ್ ವೆರಿ ವೆಲ್ ನೋನ್ ಅಬೌಟ್ my aspirations, my intentions, my aim and the goal. Okay, but I was little bit confused about what to choose. ಯಾಕಂದ್ರೆ ನನ್ನ ಹತ್ರ 2 ಆಪ್ಷನ್ ಇದೆ. ನಿಮಗೆಲ್ಲ ಗೊತ್ತಿಲ್ಲದೆ ಇರ್ಬೋದು, ಐ ವಾಸ್ ಅನ್ UPSC ಆಸ್ಪಿರೆಂಟ್. ಸೊ ಅದೊಂದು ಇದ್ದಿದ್ರಿಂದ ಇವಾಗ ಅವ್ನು ಕೇಳಿದ್ದು ನನಗೆ ವಾಟ್ ಯು ವಾಂಟ್ ಟು ಬಿ ಅಂತ ಅಂದ್ಬಿಟ್ಟು ಕೇಳಿದಾಗ, ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು teacher, as I am finishing my B.Ed and my mom wants me to become a teacher. So ನಿಮಗೆಲ್ಲ ಗೊತ್ತಿರೋ ಹಾಗೇನೆ. ಸೊ ನಾವು ಐ ಆಮ್ ಎ ಟೀಚರ್. ಸೊ ಇಫ್ ಇನ್ ಕೇಸ್ ಏನಾದ್ರು ಗೌರ್ಮೆಂಟ್ ಕೆಲಸ ಆದರೆ ಅಂತ ಒಂದು ಟಾಪಿಕ್ ಬಂತು. ಒಂದಿನ ಕಾಲಲ್ಲಿ ಇರಬೇಕಾದ್ರೆ ವಿ ಆರ್ ಸ್ಪೀಕಿಂಗ್ ದಟ್ ಇಫ್ ಇನ್ ಕೇಸ್ ಗೌರ್ಮೆಂಟ್ ಕೆಲಸ ಆದರೆ ವಾಟ್ ಯು ವಿಲ್ ಡೂ ಅಂತ ಅಂದ್ಬಿಟ್ಟು ಐ ವಿಲ್ ಬಿ ಲೈಕ್, ಏನು ಮಾಡೋದು, ಗೌರ್ಮೆಂಟ್ ಕೆಲಸ ತಾನೇ, ಹೋಗ್ತೀನಿ. ಲಾಂಗ್ ಡಿಸ್ಟೆನ್ಸ್ ಎಲ್ಲ ಹೌ ಕುಡ್ ಐ ವರ್ಕ್ ಔಟ್ ದ್ಯಾಟ್, ಐ ಕುಡೆಂಟ್ ಶಿಫ್ಟ್ ಮೈ ಫ್ಯಾಮಿಲಿ ಅಂತ. ಐ ಸೈಡ್ ಲೈಕ್ ಇಲ್ಲ, ಅದು ಸೊ ಮೋಸ್ಟ್ ಆಫ್ ದಿ ಟೈಮ್ ನಮಗೆ ನಿಯರೆಸ್ಟ್ ಪ್ಲೇಸಸ್ ಅಲ್ಲೇ ಸಿಗುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ಸ್ ಮಾತ್ರ ನಮಗೆ ಫಾರ್ ಪ್ಲೇಸಸ್ ಅಲ್ಲಿ ಸಿಗುತ್ತೆ. ಬಟ್ ಒಂದ್ಸತಿ ಇದಾದ್ಮೇಲೆ ಜಾಬ್ ಆದಮೇಲೆ ದಟ್ ಈಸ್ ವೆರಿ ಡಿಫ್ರೆಂಟ್ ಥಿಂಗ್. ವಿ ಕ್ಯಾನ್ ಟೇಕ್ ದ ಟ್ರಾನ್ಸ್ಫರ್, ಡೆಪ್ಟೇಷನ್ ಆ್ಯಂಡ್ ಮ್ಯೂಚುವಲ್ ಟ್ರಾನ್ಸ್ಫರ್ ಅಂತ ಇದೆ. ಇದರ ಲಾಟ್ ಆಫ್ ಆಪ್ಷನ್ಸ್. ಓಕೆ, ದಟ್ ಈಸ್ ಸೆಕೆಂಡರಿ. ದೆನ್ ಹಿ ಸೆಡ್ ದಟ್ ಟೀಚರ್ ಆದರೆ 50 ಕಿಲೋಮೀಟರ್ಸ್ ಒಳಗಡೆನೆ ಆದರೆ ಸಿಗಲ್ವಾ, ಯು ಕ್ಯಾನ್ ಡೂ ಅಪ್ ಆ್ಯಂಡ್ ಡೌನ್ ಫ್ರಮ್ ಮೈ ವಿಲೇಜ್ ಟೌನ್ ಓನ್ಲಿ ಅಂತ ಅಂದ್ಬಿಟ್ಟು ಇಸ್ ಬಿ ಲೈಕ್ ಓಕೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಕಮ್ಸ್, I was about to agree. And the second thing comes that you couldn't stay back at the home. How you will stay back at the home? ನಮ್ಮ ಮನೇಲಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕು ಅಂತಾನೆ ಇರೋದು, ನಮ್ಮ ಮನೇಲಿ ಯಾರು ಹಂಗೆ ಇರಕ್ ಬಿಡಲ್ಲ ಅಂತ ಅಂದ್ಬಿಟ್ಟಂದ್ರು. ಐ ವಾಸ್ ಓಕೆ ವಿತ್ ದಟ್ ಆಲ್ಸೋ. ಐ ಆಮ್ ಆಲ್ಸೋ ಆನ್ ಇಂಡಿಪೆಂಡೆಂಟ್ ಅಂಡ್ ಐ ವಾಂಟ್ ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್. ಸೊ ಐ ಆಮ್ ಓಕೆ ವಿತ್ ದಟ್ ಆಲ್ಸೋ. ಥರ್ಡ್ ಥಿಂಗ್ ಬಂದ್ಬಿಟ್ಟು UPSC ಮಾಡಿದ್ರೆ ನೀನು ಏನು ಮಾಡ್ತೀಯಾ, ಕ್ಲಿಯರ್ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ನಿಂಗೆ ಇದೇ ಥರ B.Ed ಅಲ್ಲಿ ನಿಂಗೆ ನಿಯರೆಸ್ಟ್ ಪ್ಲೇಸಲ್ಲಿ ಸಿಗುತ್ತಲ್ಲ ಅದೇ ಥರ ಸಿಗುತ್ತಾ ಅಂತ ಅಂದ್ಬಿಟ್ಟು ಈ ಆಸ್ಕ್ಡ್ ಮಿ ಕ್ವಶನ್. ಐ ಫೆಲ್ಟ್ ಲೈಕ್ ಅಟ್ ದಟ್ ಟೈಮ್ ನಂಗೆ ಏನು ಆನ್ಸರ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಐ ಸೈಡ್ ಲೈಕ್ UPSC ಎಲ್ಲ ನೀನು ನೋಡಿರ್ತೀಯ, ಅವನಿಗೂ ಗೊತ್ತು ಬಿಕಾಸ್ ಹಿ ಈಸ್ ಅನ್ ಎಜುಕೇಟೆಡ್, ವೆಲ್ ಎಜುಕೇಟೆಡ್ ಪರ್ಸನ್. ಆ್ಯಂಡ್ ಈ ಸೈಡ್ ದಟ್ ಅವ್ನು ಅವಾಗ ಅದನ್ನು ಕೇಳಿದ ತಕ್ಷಣ ನನಗೆ ಶಾಕ್ ಆಯಿತು. ವಾಟ್ ಶೆಲ್ ಐ ಆನ್ಸರ್? ಸೊ ನಾನೇನು ಮಾಡಿದೆ ಅಂತಂದರೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬಿಡೋಣ. ಇನ್ ಬಿಟ್ವೀನ್ ದಟ್ ಐ ವಿಲ್ ಕಂಟಿನ್ಯೂ. 1 ಕಪ್ ಆಫ್ ಶುಗರ್ ಹಾಕ್ತಿದ್ದೀನಿ. ಸೊ ಇದರಲ್ಲಿ 1 ಗ್ಲಾಸ್ ವಾಟರ್ನ ಹಾಕ್ತೀನಿ. See, I'm adding the same amount of water to it. ಸೊ ಸಕ್ಕರೆ ಆಗಿರೋದ್ರಿಂದ ಅದು ಸ್ವಲ್ಪ ನೀರು ಬಿಡುತ್ತೆ. ಓಕೆ,
ಸೇಮ್ ಪಾಯಿಂಟ್ ಇದಾಗೋರಿಗೆ ಐ ಕ್ಯಾನ್ ಸಿಟ್ ಆ್ಯಂಡ್ ಟಾಕ್. ಐ ಥಿಂಕ್ಸ್ ನಂಗೆ ನಿಲ್ಲಕ್ಕಾಗ್ತಾ ಇಲ್ಲ. ಅಪ್ ನೀವು ಮುಂದಾಗ ಮುಖ ಎಲ್ಲ ನೀಟಾಗಿ ಕಾಣಿಸ್ತಿರಲ್ಲ. ಓಕೆ, ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್. ಈ ಥರ UPSC ಇದು ಹೇಳ್ದ ಆಮೇಲೆ ಈ ಆಸ್ಕ್ಡ್ ಮೀ ದಟ್ ಯೂಟ್ಯೂಬ್ ಚಾನಲ್ನು ಕೂಡ ಹಿಂಗೆ ಕಂಟಿನ್ಯೂ ಮಾಡ್ತೀಯಾ? ಐ ಸೆಡ್ ಯೆಸ್, ಐ ವಿಲ್ ಕಂಟಿನ್ಯೂ. ಸೊ ನನ್ನ ಹತ್ರದ್ದು ಇದೆ 3 ಆಪ್ಷನ್. ಒಂದು UPSC ಓದ್ಕೊಳ್ಳೋದು, ಇಲ್ಲ B.Ed ಮಾಡೋದು, ಒಂದು ಯೂಟ್ಯೂಬ್ ಚಾನಲ್. ಸೊ ನವ್ ಯು ಗಾಟ್ ಟು ನೋ ದಟ್ ವಿಚ್ ಆರ್ ದ ಕೆರಿಯರ್ ಆಪ್ಷನ್ ಐ ಹ್ಯಾವ್ ಅಂತ ಅಂದ್ಬಿಟ್ಟು. ಸೊ ಈ 3 ಆಪ್ಷನ್ ಅಲ್ಲಿ ಹಿ ಸೆಡ್ ದಟ್ ಎಲ್ಲದಕ್ಕೂ ಒಂಥರ ನೋ ಅನ್ನೋ ಥರನೇ ಇತ್ತು. He didn't even said that okay, we will sit and talk or we will figure it out. He said that okay, that okay was not okay. Okay, he said okay, there is something behind the okay. So then I was like, ಅವನು ಹೇಳಿದ ಒಂದು ಪಾಯಿಂಟು, ನನಗೆ ಫ್ಯಾಮಿಲಿನ ನಿನ್ನ ಜೊತೆ ಶಿಫ್ಟ್ ಮಾಡಿಕೊಂಡು ಅಥವಾ ನಿನ್ನ ಜೊತೆ ಓಡಾಡಿಕೊಂಡು ಅಥವಾ ನಿನ್ನ ಜೊತೆ ನನ್ನ ಕಿಡ್ಸ್ನ ಬಿಡೋಕ್ಕೂ ಆಗಲ್ಲ, ಈ ಕಡೆ ನಾನು ನೋಡ್ಕೊಳಕ್ಕೂ ಆಗಲ್ಲ, ಆ್ಯಂಡ್ ಮೈ ಪೇರೆಂಟ್ಸ್ ಟು ಅಂತ ಅಂದ್ಬಿಟ್ಟು. ಬಟ್ ನಾನು ಹೇಳೋದು, ವೈ ಯು ಆರ್ ಟೇಕಿಂಗ್ ದಟ್ ಆಸ್ ಲೈಕ್ ದಿಸ್? ನೋ, ಸಪೋರ್ಟ್ನ ಒಂದಲ್ಲ ಒಂದು ಆಪ್ಷನ್ ಇದ್ದೇ ಇರುತ್ತೆ ಅಲ್ವಾ. ಲೈಕ್ ಟ್ರಾನ್ಸ್ಫರ್ ಇದೆ, ಲಾಟ್ ಆಫ್ ಆಪ್ಷನ್ಸ್ ಆರ್ ದೇರ್. ಬೇಕಂತಂದ್ರೆ ವಾಲಂಟಿಯರ್ ತಗೋತಾರೆ, ದಟ್ ಈಸ್ ದರ್ ಪ್ಯಾಷನ್ ಅಂತ ಇರ್ಬೇಕಾದ್ರೆ, ಅಂಡ್ ದೇ ಆರ್ ಕೆಪಬಲ್ ಆಫ್ ಡೂಯಿಂಗ್ ದಟ್ ಅಂತ ಅಂದಾಗ ವೈ ಯು ಆರ್ ಸ್ಟಾಪಿಂಗ್ ದಮ್? ಸಪೋರ್ಟ್ ದಮ್ನ. ಸೊ ವೈ ಫ್ಯಾಮಿಲಿ ಕೆರಿಯರ್ ನಾಟ್ ಅಟ್ ಆಲ್. ಬಟ್ ನಾನು ನಮ್ಮ ಪೇರೆಂಟ್ ವಿಷಯದಲ್ಲಿ ನಾನು ಒಂದನ್ನು ಕನ್ಸಿಡರ್ ಮಾಡಿದ್ದು, ನಮ್ಮ ಪಪ್ಪ ನಮ್ಮ ಅಮ್ಮನ ಅಷ್ಟು ಇಂಡಿಪೆಂಡೆಂಟ್ ಆಗಿ ಅವರು ವರ್ಕಿಗೆ ಕಳಿಸ್ತಾ ಇದ್ದಿದ್ದು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಇಟ್. ಬೇರೆ ಏನೇ ಇದ್ರು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನೇ ಇದ್ರು, ದಟ್ ಈಸ್ ಅಪಾರ್ಟ್. ಬಟ್ ದ ವೇ ಯು ಆರ್ ಸಪೋರ್ಟಿಂಗ್ ಟು ಹರ್ ಜಾಬ್ ವಾಸ್ ಡೆಡಿಕೇಟಿವ್ಲಿ, ಎಸ್, ದಟ್ ಈಸ್ ನೆಕ್ಸ್ಟ್ ಲೆವೆಲ್. ಸೊ ಕಮಿಂಗ್ ಬ್ಯಾಕ್ ಟು ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿ ನೆನಪಿಸ್ಕೊಂತೀನಿ. ಓಕೆ, ನೆಕ್ಸ್ಟ್ ಅದೇ ಪಾಯಿಂಟ್ ಅಲ್ಲಿ ಏನಂತ ಅಂದ್ರೆ, ಲೈಕ್ ಯಾಕೆ ಅದನ್ನ ಒಂಥರ ಎಕ್ಸಾಮ್ ತರ ನೋಡ್ತೀರಾ? ಹೈ ಸ್ಕೋರ್ ಇದಕ್ ಬಂದ್ರೆ ಇದಕ್ ಚೂಸ್ ಮಾಡೋಣ, ಲೋ ಸ್ಕೋರ್ ಇದು, ಎರಡಕ್ಕೂ ಸಪೋರ್ಟ್ ಮಾಡಿ ಈಕ್ವಾಲಿಟಿ ಇದ್ರೆ ಅದ್ರಲ್ಲೇನೆ ಮ್ಯಾಟರ್ ಆಗುತ್ತೆ ಅಲ್ವಾ. ಸೊ ದಟ್ ಫ್ಯಾಮಿಲಿ ಈಸ್ ಎವ್ರಿಥಿಂಗ್ ಫಾರ್ ಅ ವುಮನ್. ಸೊ ಕೆರಿಯರ್ನು ಅಲ್ಲೇ ಬಿಲ್ಡ್ ಆಯ್ತು ಅಂತಂದ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಹರ್ ಆಲ್ಸೋ. ಅವಳ ಪ್ಯಾಷನ್, ಅವಳು ಯಾರಿಗೆ ಮಾಡ್ತಾಳೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ, ಕೆರಿಯರ್ ಮಾಡ್ಕೊಂಡು ಯಾರಿಗೆ ಮಾಡ್ತಾಳೆ? ಫಸ್ಟ್ ಆಫ್ ಆಲ್ ಫ್ಯಾಮಿಲಿಗೆ ತಾನೆ. ಸೊ ಅದೊಂದು ಪಾಯಿಂಟ್. So this was my personal experience, and we'll talk more about this guy in the next video. Okay, fine. Next, coming to the next point ಬಂದ್ಬಿಟ್ಟು, ಮ್ಯಾರೇಜ್ ಇಸ್ ಎ ಕೈಂಡ್ ಆಫ್ ಲೈಫ್ ಟೈಮ್ ಅವಾರ್ಡ್ ಅಂತ ಅಂದ್ಬಿಟ್ಟು. ನಾನು ಇನ್ನ ಲಾಸ್ಟ್ ಟೈಮಲ್ಲೂ ಕೇಳಿದ್ದೆ, ಮ್ಯಾರೇಜ್ ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ. ಸೊ ಇದ್ರ ಬಗ್ಗೆ ಸಪ್ರೇಟ್ ಆಗಿ ಒಂದಿನ ನಾನು ಒಂದು ವಿಡಿಯೋ ಮಾಡ್ತೀನಿ. ಸೊ ಕಮೆಂಟ್ ಸೆಕ್ಷನ್ ಇಸ್ ಸ್ಟಿಲ್ ಯುವರ್ಸ್. ಹೋಗಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದ ಮ್ಯಾರೇಜ್ ಅಂತ ಅಂದ್ಬಿಟ್ಟು. ಸಮ್ಟೈಮ್ಸ್ ದೇ ವಿಲ್ ಸೇ ದಟ್ ಇವಾಗ ಜಾಬ್ ಆಗಿದೆ, ಆರಾಮಾಗಿದ್ಯಾ, ಹೆಲ್ದಿ ಆಗಿದ್ಯಾ, ಅಂಡ್ ಫ್ಯಾಮಿಲಿ ಕೂಡ ಸೆಟಲ್ ಡೌನ್ ಆಗಿದೆ, ಸೊ ವೈ ಕಾಂಟ್ ಯು ಗೆಟ್ ಮ್ಯಾರೇಜ್ ಆರ್ ವೆನ್ ಯು ಆರ್ ಗೆಟಿಂಗ್ ಮ್ಯಾರೇಜ್? ದಟ್ ಈಸ್ ದೇರ್ ಪರ್ಸ್ಪೆಕ್ಟಿವ್, ದೇರ್ ಒಪಿನಿಯನ್. ವೈ ಯು ಆರ್ ಇಂಟರ್ಫಿಯರಿಂಗ್ ಇನ್ ದಟ್? ಲೆಟ್ ದಮ್. ಸೊ ಇದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋನ ಮಾಡ್ತೀನಿ. ಸೊ ದರ್ ಇಸ್ ನೋ ಕಮೆಂಟ್ ಆನ್ ಇಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅನದರ್ ಒನ್ ಥಿಂಗ್, ಬಿಸಿ ಇರೋದು, ಪ್ರೊಡಕ್ಟಿವ್ ಇರೋದು, ದೇ ಆರ್ ನಾಟ್ ದ ಸೇಮ್. ಐ ಆಮ್ ಟೆಲ್ಲಿಂಗ್ ಅಗೇನ್, ಬಿಸಿ ಇರೋದು, ಪ್ರೊಡಕ್ಟಿವ್ ಇರೋದು, ದೇ ಆರ್ ನಾಟ್ ದ ಸೇಮ್. ಎವ್ರಿ ಒನ್ ವಿಲ್ ಆಸ್ಕ್ ಮೀ ದಟ್ ವೆನ್ ಎವರ್ ಐ ಸೇ ದಟ್ ಇಲ್ಲ ನಾನು ಸ್ವಲ್ಪ ಬಿಸಿ ಇದ್ದೆ ಅಂತ ಅಂದ್ಬಿಟ್ಟು, ದೇ ವಿಲ್ ಬಿ ಲೈಕ್, ಏನ್ ಮಾಡ್ತಾ ಇರ್ತೀಯಾ ಅಂತದ್ದು? ಬಿಸಿ ಇನ್ ದ ಸೆನ್ಸ್ ಲೈಕ್ ಲಾಟ್ ಆಫ್ ವರ್ಕ್ಸ್ ಆರ್ ದೇರ್. ನಮಗೆ ಗೊತ್ತಿಲ್ದೇನೋ ನಾವು ಎಷ್ಟೋ ಕೆಲ್ಸಗಳನ್ನ ನಮಗೆ ನಾವು ಬಿಸಿ ಮಾಡ್ಕೊಬಿಟ್ಟಿರ್ತೀವಿ ಆಲ್ಮೋಸ್ಟ್ ಆಲ್, ಹೆಂಗೆ ಏನು ಅಂತ ಗೊತ್ತಿಲ್ದೇನೆ. ಸೊ ಅದ್ರದ್ದು ಒಂದು ಪಾರ್ಟ್. ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಪ್ರೊಡಕ್ಟಿವ್ ಅಂತ ಅಂದ್ರೆ ಸಮಥಿಂಗ್ ದೇರ್ ಶುಡ್ ಬಿ ಅನ್ ಯೂಸ್ಫುಲ್ ಇನ್ ದಟ್ ಅಂತ ಅಂದ್ಬಿಟ್ಟು. ಬಟ್ ಬಿಸಿ ಇರೋದ್ರಿಂದ ನೀನ್ ಯೂಸ್ಫುಲ್ ಆಗುತ್ತೆ? ನೋ, ನಾಟ್ ಲೈಕ್ ದಟ್. ಬಿಸಿ ಇದ್ದಾಗಲೆಲ್ಲ ನೀನ್ ಪ್ರೊಡಕ್ಟಿವ್ ಆಗಿ ಏನೋ ಔಟ್ಕಮ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು, ಇಟ್ ಈಸ್ ವೆರಿ ರಾಂಗ್ ಆಕ್ಚುಲಿ ಹೇಳ್ಬೇಕಂತಂದ್ರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಎವ್ರಿ ವುಮೆನ್ ಡಸಂಟ್ ವಾಂಟ್ ದ ಸೇಮ್ ಲೈಫ್. ಎಲ್ಲರಿಗೂ ಒಂದೇ ತರ ಲೈಫ್ ನ ಲೀಡ್ ಮಾಡ್ಬೇಕಂತ ಇಷ್ಟ ಇಲ್ಲ. ಈಗ ನಮ್ಮಮ್ಮ ಟೀಚರ್, ನಾನು ಟೀಚರ್ ಆಗ್ಬೇಕು ನಂಗೆ ಇಷ್ಟ ಇಲ್ಲ. ನನ್ನ ಕೊಲಿಗ್ ಏನೋ ಬೇರೆ ಪ್ಯಾಷನ್ ಇದೆ, ಅವ್ರ ಫ್ಯಾಷನ್ ಡಿಸೈನಿಂಗ್ ಏನೋ ಅದನ್ನ ನಾನ್ ಮಾಡ್ಬೇಕು ಇಲ್ಲ. ಯಾರಿಗೂ ಫ್ಯಾಷನ್ ಡಿಸೈನಿಂಗ್ ಇಷ್ಟ ಇದ್ರೆ, someone will be passionate about the beauties, means makeup, being a makeup artist. Someone will be happy being teacher. Someone will be passionate about, as I said, UPSC aspirants or the UPSC who want to clear the exams. Adadmele someone want to become a business woman.
So everyone doesn't need a same life. Some people require very high-fi and they want to marry very settled person. Some people doesn't. They need a very good companionship. What is companionship? First of all, ಹೇಳ್ಬೇಕಂತಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇರೋದೇ ತಾನೆ. First thing, support will come. Support will come when you are understanding. Understanding will come when you are communicating. First thing. So ಇದು ಒಂದು ಇದ್ರೆ ಐ ಥಿಂಕ್ ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್ ಅಂತ ಅಂದ್ಬಿಟ್ಟು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹೇಳ್ಬೇಕಂತಂದ್ರೆ, as I said, every woman doesn't require a same life. So next, coming back to the same point, ನಿಮಗೆ ಯಾರಾದರೂ ಈ ಥರ ಏನಾದರೂ ಕೇಳಿಸ್ಕೊಂಡಿದ್ರೆ, ಇವಾಗ ನಾನು ಏನೇನು ಪಾಯಿಂಟ್ಸ್ ಹೇಳಿದೆ ಅದನ್ನೆಲ್ಲ ಯಾವತ್ತಾದರೂ ನಿಮ್ಮ ಲೈಫಲ್ಲಿ ಕೇಳಿಸ್ಕೊಂಡಿದ್ರೆ, ಇಂಡಿಪೆಂಡೆಂಟ್ ಆಗಿದೆಯಾ, ನೀನು ಯಾಕೆ ಹೆಲ್ಪ್ ಕೇಳ್ತೀಯಾ, ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಅವಳಿಗೆ ಫುಲ್ ಆಟಿಟ್ಯೂಡ್ ಚೇಂಜ್ ಆಗಿಬಿಟ್ಟಿದೆ ಅಂತ ಬೇರೆ ಕಡೆಯಿಂದ ಬಂದಿರೋದಾಗಿರ್ಬೋದು, ಓವರ್ ಹರ್ಡ್ ಆಗಿರ್ಬೋದು, ಅಥವಾ ಬೇರೆ ಏನಂತಂದ್ರೆ ಅವಳ ಚಾಯ್ಸಸ್ ಅವಳು ಮಾಡ್ತಾಳಪ್ಪ, ಅವಳಿಗೆ ಫುಲ್ ದಿಮಾಕು ಅಂತ ಅನ್ಕೊಂಡು, ಅಥವಾ ನೆಕ್ಸ್ಟ್ ಕಮಿಂಗ್ ಟು ನೀನ್ ಫ್ಯಾಮಿಲಿ ಚೂಸ್ ಮಾಡಿಲ್ಲ ಕೆರಿಯರ್ ಚೂಸ್ ಮಾಡು ಅನ್ನೋ ತರ ಎನಿಥಿಂಗ್ ಯು ಹ್ಯಾವ್ ಹರ್ಡ್. ನನ್ನ ಮದುವೆ ಆಗದೆ ನನ್ಗೆ ಆ ಪಾಯಿಂಟ್ ಬಂತು, ಫ್ಯಾಮಿಲಿ ಆರ್ ಕೆರಿಯರ್ ಅಂತ ಅಂದ್ಬಿಟ್ಟು. ಆ ಥರ ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಇಸ್ ಯುವರ್ಸ್, ಯು ಕ್ಯಾನ್ ಕಮೆಂಟ್ ಇಟ್ ಡೌನ್. ಅಂಡ್ ಇವಾಗ ಜಾಮೂನ್ಗೆ ಪಾಕ ಬರ್ತಾ ಇದೆ, ಅದು ಆಲ್ಮೋಸ್ಟ್ ಆಲ್ ಅಬೌಟ್ ಟು. ಅದನ್ನ ನೋಡ್ಬಿಟ್ಟು ಇವಾಗ ಜಾಮೂನ್ಗೆ ಕಡೆ ಎಣ್ಣೆ ಬಿಡೋಣ. ಸೊ ಏನೇನೆಲ್ಲ ಬಂದಿದೆ ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಿಕಾಸ್ ಇದೆಲ್ಲ ನಾನ್ ರಿಯಲಿಸ್ಟಿಕ್ ಆಗಿ ನಾನು ಕೇಳಿರೋ ಅಂಥದ್ದು, ಲಿಟ್ರಲಿ. ಅಂಡ್ ಎವ್ರಿ ಪರ್ಸನ್ ವಿಲ್ ಬಿ ಲೈಕ್, ಏನ್ ಮಾಡ್ತಿರ್ತೀಯ, ಬಿಸಿ ಇರ್ತೀನಿ ಅಂತ ಹೇಳ್ತೀಯಲ್ಲ, ವಾಸ್ ಇಟ್ ಯೂಸ್ಫುಲ್ ಅಂತ ಅಂದ್ಬಿಟ್ಟು. ಸೊ ಐ ಕುಡಂಟ್ ಸೇ, ಮೈ ಲೈಫ್ ಬಿಕೇಮ್ ವೆರಿ unknowingly busy. So I had to deal with that. ನೋಡೋಣ ಇದು ಬಂದಿದ್ಯಾ ಅಂತ ಅಂದ್ಬಿಟ್ಟು. ಸೊ ಇನ್ನೊಂದು ಸ್ವಲ್ಪ ಬರಬೇಕು. ಸೊ ಇದು ಹಿಂಗೆ ಮಾಡಿದ್ರೆ ಇವಾಗ ಸ್ವಲ್ಪ ಹಿಂಗೆ ಅನ್ನಿಸ್ತಿದೆ ಗೊತ್ತಾ, ಅದಕ್ಕಿಂತ ಜಾಸ್ತಿ ಅನ್ನಿಸ್ಬೇಕು. ಆನಂದ ಪರಮಾನಂದ. ಆಫ್ ಮಾಡಿ. ನಾನು ಇಷ್ಟೊತ್ತು ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಮಾತಾಡಿದ್ದೀನಿ. ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಹೋಪ್ ಯು ಹ್ಯಾವ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಆ್ಯಂಡ್ ವಾಚಿಂಗ್ ಮೈ ವಿಡಿಯೋಸ್. ಆ್ಯಂಡ್ ಮತ್ತು ಜಾಮೂನ್ ಹೇಗಾಗಿದೆ ಅಂತ ಹೇಳಿ ನಾನು ಬೆಳಿಗ್ಗೆ ವಿಡಿಯೋಲಿ ತೋರಿಸ್ತೀನಿ. ಸಿ ಯು ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.